ಇಲ್ಲಿ ನೋಡ್ರಿ ZX10R CBR. ಶಾಂತನು ಶಾ. ಇದಾ ನಾಳೆನೆ. ಏನು ಓಡಿಸ್ಬೇಕಾ ಇವಾಗ? ಫೈರ್ ಬ್ಲೇಡ್. ಇವಾಗ ಟಾಟಾ ಬಾಯ್ ಹೇಳೋ ಸಮಯ. ಬಿಗ್ ಬೇಗೆ ಎಲ್ಲ ಹೊಡ್ತಾ ಇದ್ದೀರಿ. ವಾರ್ಮ್ ಅಪ್ ಬಿಟ್ಟಿದ್ದೀನಿ. ನಮ್ಮ ತೇಜಸ್ Z900 ಎತ್ಕೊಂಡು ಹೋದ ಎಲ್ಗೋ, ಇನ್ನೂ ಬಂದಿಲ್ಲ. ಬಂದ್ಬಿಟ್ಟ ನಮ್ಮ ತೇಜಸ್. ತೇಜಸ್ ಇವಾಗ ಆಯಿತು, ಹೊಡ್ತಾ ಇದ್ದೀರಿ. ಟರ್ನ್ ಮಾಡಬೇಕು. ಎಲ್ಲ ಗಾಡಿ ಬರ್ಬೋದು ಇಲ್ಲಿ. ನೋಡೋಣ ಅವ್ರು ಬರಲಿ. ಅಲ್ಲೊಬ್ಬ ಕಾಲ ಅನ್ಸಲ್ಲ 310ಅಲ್ಲಿರೋನ್ಗೆ. ಬಂದ್ಬಿಟ್ಟು ಅವನು ನೋಡಿ. ಫುಲ್ ರಶ್. ಸರ್ವಿಸ್ ಮಾಡಿಸ್ದಾಗಿಂದ ಮಾತ್ರ ಸಾಕಾಗೈತೆ ಗಾಡಿ ಓಡ್ಸಕ್ಕ. ಫುಲ್ಲು ಆರಾಮಾಗಿ ಟಾಪ್ ಸ್ಪೀಡ್ ಹೊಡಿತಾ ಇದ್ದೀನಿ ನಾನಂತೂ. ಇಲ್ಲ ನನ್ನ ಗಾಡಿ ಓಡಿಸಿ ನನ್ನ ಗಾಡಿ ಸ್ವಲ್ಪ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತೆ. ನನ್ನ ಗಾಡಿ ಒಂಥರ ಸಕ್ಕದಾಗೈತೆ ಗಾಡಿ ಮಾತ್ರ. ನೋಡೋಣ Z900 ಎತ್ಕೊಳ್ಳೋಣ. ಟೈಮ್ ಒಂದು ಸೂಪರ್ ನೇಕೆಡ್ ಆಗಲಿ. ನೇಕೆಡ್ ಅಂದರೆ ಅದೇ 500cc ಮೇಲೆ ಮುಟ್ತಾ ಇರೋದೇ ಫಸ್ಟು ನಾನು.
ಹೆಂಗೈತೆ? ಪವರ್ ಅನ್ನಿಸ್ತೈತೆ. ಹ್ಞೂ, ಹಿಂದೆ ಅಲ್ಲಾಡ್ತೈತೆ ಏರ್ ಹಾಕ್ಸು. ಏರ್ ಹಿಂದೆ. ಅದು ಸೊರೋಬೇಕಾದ್ರೆ Z900 ಎತ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ನೋಡೋಣ ಎಷ್ಟು ಮಾತ್ರ ಓಡಿಸ್ತೀನಿ ಅಂತ. ವಾ ವಾ, ಫುಲ್ಲು ಸ್ಮೂತು, ಮಸ್ತ್ ಪವರ್. ಆಹಾ, ಕ್ರೇಜಿ ಪವರ್. ಸಿಕ್ಸ್ ಗೇರಲ್ಲಿ ಇದ್ದೀನಿ. ಏನು ಫುಲ್ ಐತೆ ಗೊತ್ತಾ 6 ಗೇರಲ್ಲೂ. ಕ್ರೇಜಿ ಬೈಕ್, ಸೀರಿಯಸ್ ಆಗಿ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು, ಯಾಕಂದರೆ ನಮ್ಮ ಗಾಡಿ ಅಲ್ಲ ಅನ್ನೋದಕ್ಕಿಂತ ಪವರ್ ಜಾಸ್ತಿ. ಯಾವಾಗ 100 ಯಾವಾಗ ಹೋಗ್ತೀರಿ ಅಂತ ಗೊತ್ತೇ ಆಗಲ್ಲ. 150 ಯಾವಾಗ ಹೋಗ್ತೀರಿ, 100 ಯಾವಾಗ ಹೋಗ್ತೀರಿ ಅಂತ. ಹ್ಯಾಂಡ್ಲಿಂಗ್ ಅಂತೂ ಕ್ರೇಜಿ ಆಗೈತೆ. ಕಂಟ್ರೋಲು ಅಷ್ಟೇ, ಆರಾಮಾಗಿ ಸಿಕ್ಕೋಗ್ತೈತೆ ಕಂಟ್ರೋಲು. ಆಹಾ, ಕ್ರೇಜಿ, ಸೀರಿಯಸ್ ಆಗಿ ಮಸ್ತ್ ಆಗೈತೆ ಗಾಡಿ. ಅಯ್ಯಪ್ಪ ಸ್ವಾಮಿ. ನಾನು ಹೆಲ್ಮೆಟ್ ಹಾರ್ಕೊಂಡು ಹೋಗೋ ಥರ ಆತೈತೆ. ಇನ್ನೊಂದು ಸ್ವಲ್ಪ ಒಳ್ಳೆ ಸ್ಟ್ರೆಚ್ ಸಿಕ್ಕಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲು. ಕಂಡ್ಕೊಂಬಿಟ್ಟೈತೆ ಗಾಡಿ ಹಂಗೆ. ಬ್ರೇಕು ಮಾತ್ರ ಕ್ರೇಜಿ ಶಾರ್ಪ್ ಐತೆ. ಇಂಥ ಒಂದು ಚಾನ್ಸು ಯಾರಿಲ್ಲ. ಕೊಡೋರಿಗೆ ಫಸ್ಟ್ ಏನೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೇನೋ ಹೇಳ್ತಾ ಇದ್ದೀನಿ. ಕ್ರೇಜಿ ಪವರ್ ಮಾತ್ರ. ಓಡಿಸ್ತಾ ಇದ್ರೆ ನಾವು ಇಳಿಸ್ಬಿಡ್ಬೇಕು ಅನಿಸ್ತೈತೆ. ಸದ್ಯಕ್ಕೆ ಬೇಡ, ನಾವು ಸ್ವಲ್ಪ ದಿವಸ ಹೋಗ್ಲಿ ಫಸ್ಟ್. ಇನ್ನು ಆ ಗಾಡಿಲೇ ನೆಟ್ಟಿಗೆ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ. ನೋಡೋಣ, ಒಳ್ಳೆ ಟೈಮ್ ಬರಲಿ.
ಪವರ್ಗ ನಾವೇ ಸೈಲೆಂಟ್ ಆಗೋಗ್ಬೇಕು. ಏನು ಪವರ್, ಕ್ರೇಜಿ ಮಾತ್ರ, ಸಖತ್ ಕ್ರೇಜಿ. ಯಾರಿಗುಂಟು ಯಾರಿಗಿಲ್ಲ. ನೆಕ್ಸ್ಟ್ ಲೆವೆಲ್ ಫುಲ್ ಐತೆ. ಇದೇ ಹಿಂಗ ಲೀಟ್ರ್ ಕ್ಲಾಸಲ್ಲಿ ಇನ್ಯಾವ ರೇಂಜ್ ಪವರ್ ಇರಬೇಕಾದ್ರೆ ಇದರಲ್ಲೇ ಇಷ್ಟಿದ್ರೆ. ಇದ್ರಲ್ಲಿ ಸ್ಪೀಡ್ ಹೋಗೋಕ್ಕೂ ಭಯ ಆಗಲ್ಲ, ಯಾಕಂದರೆ ಆ ಥರ ಕಂಟ್ರೋಲ್ ಐತೆ. ಸಖತ್ ಪವರ್, ಕ್ರೇಜಿ ಪವರ್, ಸೀರಿಯಸ್ ಆಗಿ ಫುಲ್ ಫಿದಾಗೋದೆ ನಾನು. ಯಾಕೆ ಹೇಳ್ತೀರಾ, ಪವರು ಮಸ್ತಾಗೈತೆ. ನಾನು ಕೂತಿರೋ ನನಗೆ ಗೊತ್ತು ಎಕ್ಸೈಟ್ಮೆಂಟ್ ಹೆಂಗೈತೆ ನಂದು ಅಂತ. ಏನು ಜಡ್ಜ್ ಮಾಡೋಂಗಿಲ್ಲ, ಸ್ಪೀಚ್ಲೆಸ್ ನಾನು. ಕೇಳಿಸ್ಕೊಳ್ರಿ ಸೌಂಡ್ ಹೆಂಗೈತೆ. ಸಾಕಾಗೈತೆ. ಇದರಲ್ಲಿ ಆಟೋ ಬ್ಲಿಪ್ಪರ್ ಇಲ್ಲ, ಕ್ವಿಕ್ ಶಿಫ್ಟರ್ ಇರಬೇಕು ಇದರಲ್ಲಿ. ಆದರೆ ಇವಾಗ ನಾನು ಸದ್ಯಕ್ಕೆ ಏನು ಹೇಳೋಕ್ಕಾಗ್ತಾಯಿಲ್ಲ. ಓಡ್ ಫುಲ್ಲು ಸಖತ್ತು ಎಂಜಾಯ್ ಮಾಡ್ತಾಯಿದ್ದೀನಿ ಗಾಡಿನ ಮಾತ್ರ. ಕ್ರೇಜಿ ಪವರ್, ಸೀರಿಯಸ್ ಆಗಿ. ಬಾಬಾ ಏನು ಪವರು, ಏನು ಕಂಟ್ರೋಲು, ಪವರ್ ತಕ್ಕಂಗೆ ಕಂಟ್ರೋಲು, ಕ್ರೇಜಿ ಮಾತ್ರ ಹೇಳ್ಬೇಕಂದ್ರೆ. ಇಲ್ಲೆಲ್ಲರೂ ನಿಲ್ಸ್ಕೊಂತೀನಿ, ನಮ್ಮ ತೇಜಸ್ ಓಡಿಸ್ಬೇಕು, ಆಮೇಲೆ ನನ್ನ ಬೈಕ್ ಅಂತಾನೆ ಕೊಡು ಅಂದ ಮುಂದೆ ಎಲ್ಲನ. ಬ್ರೇಕು ಮಾತ್ರ ನೆಕ್ಸ್ಟ್ ಲೆವೆಲ್ ಶಾರ್ಪು. ಸಾಕಿಷ್ಟು ಓಡಿಸಿದ್ದೀನಿ, ಜಾಸ್ತಿ ಅತಿ ಆಸೆ ಬೀಳಬಾರ್ದು. ಸ್ಟಾಕ್ ಎಕ್ಸಾಸ್ಟ್ ಸೌಂಡು.
ಇವಾಗ ಬ್ಯಾಕ್ ಟು ಇಂಟರ್ಸೆಪ್ಟರ್ ನಮ್ಮ ತೇಜಸ್ ಗಾಡಿ. ಆರಾಮಾಗಿ ಓದ್ತಾಯಿದ್ದೀನಿ, ಸಾಕು ನಂಗೆ ಅಷ್ಟು ಓಡಿಸಿದೆ. ಜಾಸ್ತಿ ಆಸೆ ಬೀಳೋದು ಬೇಡ, ನಮ್ಮ ತೇಜಸ್ಸು ಓಡಿಸ್ಲಿ. ಇವಾಗ ಏನಿನ್ನ ಆಲ್ಮೋಸ್ಟ್ ದೇವನಹಳ್ಳಿಲಿ ಇದ್ದೀರಿ. ಸೀದಾ ದೇವನಹಳ್ಳಿಯಿಂದ ಅಕ್ಕ ಅವ್ರ ಮನೆಗೆ ಹೋಗ್ತಾನೆ, ನಾನು ನಮ್ಮ ಮನೆಗೆ ಹೋಗ್ಬೇಕು. ನಮ್ಮ ತೇಜಸ್ ಹೋದ ಪೆಟ್ರೋಲ್ ಹಾಕ್ಸ್ಕೊಬೇಕಾಗಿತ್ತು, ಅದಕ್ಕೆ ಇಲ್ಲಿ ನಿನ್ಸೂರಿ ನಮ್ಮ ಗಾಡಿಗಳಲ್ಲೈತೆ. ಏರ್ ಹಾಕ್ಸ್ಬೇಕಾಗಿತ್ತು ಹರ್ಷದು ಮತ್ತು ತೇಜಸ್ ಗಾಡಿದು ಹಾಕ್ಸಿದಾಯಿತು. ಒಂದು ಸ್ಟಾಪ್ ಹಾಕೊಂಡಿದ್ದೀರಿ ಇಲ್ಲಿ, ನೆಕ್ಸ್ಟು ಹೊಸಕೋಟೆನೇ. ಇವಾಗ ನಮ್ಮ ಹೊಸಕೋಟೆ ಸೇಫಾಗಿ ರೀಚ್ ಆಗಿದ್ದೀರಿ ಆರಾಮಾಗೆ. ಪವನ್ ನನ್ನ ಗಾಡಿಲವನೇ, ತೇಜಸ್ಸು ಪವನ್ ಗಾಡಿಲವನೇ, ನಾನು ತೇಜಸ್ ಗಾಡೀಲಿದ್ದೀನಿ. ಮುಂದೆಲ್ಲ ನಿಲ್ಸ್ಕೊಳ್ಳೋಣ, ನಾನು ಹಿಂಗೆ ಹೋಗ್ತೀನಿ, ಅವ್ರು ಹಂಗೆ ಹೋಗಲಿ. ಮನೆಗೆ ಬಂದೆ ಇವಾಗ. ನಮ್ಮ ಚಿನ್ನು ಅರ್ಜುನ್ ಟಕ್ ಅಂತ ಹಂಗೆ ಆಚೆ ಬಂದುಬಿಟ್ರು. ಓಯ್ ಅದೇ ಆಮೇಲೆ ಸಿಗ್ತೀನಿ. ಫಸ್ಟು ಸ್ವಲ್ಪ ಫ್ರೆಶ್ ಅಪ್ ಏನಾನ ಆಗೋಣ. ಏನೋ